ನಾವೆಲ್ಲ ಕಳೆದ ಒಂದು ವಾರದಿಂದ ಜನನ ಮತ್ತು ಮರಣ ಅನ್ನುವ ಜ್ಞಾನವನ್ನ ಪಡಿತಾ ಬರ್ತೀವಿ. ಇವತ್ತು ಅದರ ಇನ್ನೊಂದು ಸ್ವಲ್ಪ ಪತ್ರಿಸರು ಹೇಳಿರುವಂತಹ ಈ ಒಂದು ಜನನ ಮತ್ತು ಮರಣದ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ಹೆಚ್ಚಿನ ಜ್ಞಾನವನ್ನ ಪಡೆದುಕೊಳ್ಳೋಣ. ಮಾಸ್ಟರ್ಸ್ ನಮಗೆ ಇಷ್ಟೋ ದಿನ ಮಾಸ್ಟರ್ಗಳು ಎಷ್ಟೋ ಜ್ಞಾನವನ್ನ ಹೇಳಿ ಇಲ್ಲಿ ನಮ್ಗೆ ಮುಖ್ಯವಾಗಿ ತಿಳಿಯೋದೇನು, ನಾವು ಈ ದೇಹ ಅಲ್ಲ ಆತ್ಮ ಅಂತ. ಆ ಆತ್ಮ ಪರವಾಗಿದ್ದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಸಾವು ಅನ್ನೋದು ಇಲ್ಲ. ಆದ್ರೆ ನೀವು ಯಾವಾಗ ಈ ದೇಹದ ಪರವಾಗಿ ಇರ್ತೀರಿ ಅವಾಗ ಭಯ ಅನ್ನೋದು ಪ್ರಾರಂಭ ಆಗುತ್ತೆ. ಅದರಿಂದ ಸಾವು ಅನ್ನೋದಿದೆ, ಆ ಸಾವಿಗೆ ನಾನು ಭಯ ಪಡ್ತೀನಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮಗೆ ನಾವು ಎಷ್ಟೊಂದು ತಿಳ್ಕೊಂತ ಬರ್ತೀವಿ ಜ್ಞಾನ, ಆದ್ರೂ ಕೂಡ ಈ ದೇಹದ ಒಂದು ಭಯದಲ್ಲೇ ಇರ್ತೀವಿ. ದೇಹೋ ದೇವಾಲಯ ಪ್ರೋಕ್ತಃ, ದೇಹವೇ ದೇವಾಲಯ. ನಮಗೆ ಗೊತ್ತಿದೆ ನಮ್ಮ ಈ ದೇಹವೇ ದೇವಾಲಯ, ಆ ದೇವಾಲಯದ ಒಳಗಡೆ ಇದೆ ಅದೇ ನಿಜವಾದ ದೇವರು ಅಂತ. ಆ ದೇವರ ಸಾಮ್ರಾಜ್ಯ ಎಲ್ಲಿದೆ ಅಂದ್ರೆ ನಮ್ಮ ಒಳಗಡೆನೆ ಇದೆ. ಆ ಒಳಗಡೆ ಪ್ರವೇಶಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ನಮಗೆಲ್ಲ ಗೊತ್ತಿದೆ, ಜೀಸಸ್ ಹೇಳಿದ್ದಾರೆ, ಗಾಡ್ ಏನು ದೇವರು ಎಲ್ಲಿದ್ದಾನೆ ಅಂದ್ರೆ ದೇವರು ನಮ್ಮ ಒಳಗಡೆ ಇದ್ದಾನೆ. ಆ ಸಾಮ್ರಾಜ್ಯದ ಒಳಗಡೆ ನಾವು ಎಂಟರ್ ಆಗ್ಬೇಕು ಅಂದ್ರೆ ನಾವೆಲ್ಲ ಮಕ್ಕಳಾಗ್ಬೇಕು ಅಂತ ಹೇಳಿದ್ದಾರೆ. ಆ ಮಕ್ಕಳಾಗ್ಬೇಕು ಅಂದ್ರೆ ಏನು? ನಮಗೆ ಮಕ್ಕಳು ಅಂದ್ರೆ ಏನ್ ನೆನಪಿಗೆ ಬರೋದಿಲ್ಲ. ಚಿಕ್ಕ ಮಕ್ಕಳು ಅಂದ್ರೆ ಏನ್ ನೆನಪಿಗೆ ಬರ್ತಾರೆ? ಅವ್ರು ಆಡುವಂತ ಆಟ, ಹಾಡು, ಡ್ಯಾನ್ಸು, ಊಟ, ಅವ್ರದ್ದು ಅಷ್ಟೇನೆ ಚಿಕ್ಕ ಮಕ್ಕಳದಲ್ವಾ, ಅದೇ ನೆನಪಿಗೆ ಬರೋದು. ಆ ಚಿಕ್ಕ ಮಕ್ಕಳು ಆಗ್ಬೇಕು ಅಂದ್ರೆ ನಾವು ಈ ಆಟ, ಊಟ, ಏನು ಕುಣಿತ ಏನಿರುತ್ತೆ ಆ ಚಿಕ್ಕ ಮಕ್ಕಳ ತರ ಆಗ್ಬೇಕು. ಹಾಗಾದ್ರೆ ಮಾತ್ರ ಆ ಚಿಕ್ಕ ಮಕ್ಕಳದಲ್ಲಿ ಇರ್ತಕ್ಕಂಥ ಆಟಗಳನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನ ಆ ರೀತಿಯಲ್ಲಿ ಸ್ವೀಕರಿಸ್ಬೇಕು ಅಂತ ಹೇಳ್ತಾರೆ. ಆಗ ಮಾತ್ರ ನಾವು ಆ ಸಾಮ್ರಾಜ್ಯ, ಆ ದೇವರ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಚಿಕ್ಕ ಮಕ್ಕಳು ಆದ್ರೇನೆ ಸಾಧ್ಯ ಅಲ್ವಾ? ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಆಟ, ಹಾಡು, ಕುಣಿತ ಏನೇನಿರುತ್ತೆ ಅವುಗಳಂದ್ರೆ ಮಾತ್ರ ನಾವು ಪ್ರವೇಶಿಸೋದಕ್ಕೆ, ಈ ಒಂದು ದೇವರ ಸಾಮ್ರಾಜ್ಯ ಪ್ರವೇಶಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಹಾಗಾದ್ರೆ ಈಗ ನೋಡಿ, ನಾವು ಈ ಒಂದು ಬರ್ತ್ ಅಂದ್ರೆ ಅದು ಆಟ ಅನ್ಕೊಂತೀವಿ. ಹಾಗಾದ್ರೆ ಸಾವು ಯಾಕೆ ಆಟ ಅಲ್ಲ? ಹುಟ್ಟು ಒಂದು ಸಂಭ್ರಮ ಅಂತೀವಿ, ಹಾಗಾದ್ರೆ ಸಾವು ಯಾಕೆ ಸಂಭ್ರಮ ಅಲ್ಲ? ಈ ಒಂದು ಜನ್ಮ ತಾಳೋದು, ಈ ಭೂಮಿ ಮೇಲೆ ನಾವು ಬರೋದು ಒಂದು ಆಟ ಅನ್ಕೊಂತೀವಿ. ಇಲ್ಲಿ ನಾವು ಬದುಕ್ತಾ ಇರೋದು ಕೂಡ ಒಂದು ಆಟ ಅನ್ಕೊಂತೀವಿ. ಹಾಗೆ ಮರಣ ಹೊಂದೋದನ್ನ ಯಾಕೆ ಅನ್ಕೊಳ್ಳಲ್ಲ ನಾವು? ಇಲ್ಲಿ ಬಂದಿರೋದು ಒಂದು ಆಟ ಆಡೋದಕ್ಕೆ ಅಂತ ಗೊತ್ತಿದೆ. ಇಲ್ಲಿ ಬಂದ್ಮೇಲೆ ಆಟ ಆಡ್ತಿದೀವಿ ಅನ್ನೋದು ಗೊತ್ತಿದೆ. ಆದ್ರೆ ಇಲ್ಲಿಂದ ಹೋಗೋದು ಕೂಡ ಒಂದು ಆಟ ಅಂತ ನಾವ್ ಯಾಕೆ ತಿಳ್ಕೊಳ್ಳಲ್ಲ? ನಿಜವಾಗ್ಲು ಅಂದ್ರೆ ಇದು ದೊಡ್ಡ ಆಟ, ಆದ್ರೆ ನಾವು ಅದನ್ನ ಆಟ ಅಂತ ತಿಳ್ಕೊಳ್ಳಲ್ಲ. ಯಾಕೆ ತಿಳ್ಕೊಳ್ಳಲ್ಲ? ನಮ್ಮ ಅಲ್ಲಿ ಏನು ಕೊರತೆ ಇರುತ್ತೆ? ಆತ್ಮಜ್ಞಾನದ ಕೊರತೆ. ಅದಕ್ಕೆ ನಾವು ಆಟ ಅಂತ ಅದನ್ನ ತಿಳ್ಕೊಳ್ಳಲ್ಲ. ಸೊ ಇವೆಲ್ಲವೂ ಇಲ್ಲಿಗೆ ಬರೋದು, ಇಲ್ಲಿ ಇರೋದು, ಮತ್ತೆ ಇಲ್ಲಿಂದ ಹೋಗೋದು, ಈ ಮೂರು ಕೂಡ ಆಟನೇ. ನಾವು ಅದನ್ನ ತಿಳ್ಕೋಬೇಕು. ನಾವಿವಾಗ ಈ ದೇಹದ ಒಳಗಡೆ ಇರ್ತಕ್ಕಂಥ ಸಾಮ್ರಾಜ್ಯಕ್ಕೆ, ಈ ದೇವಾಲಯದ ಒಳಗಡೆ ಇರುವ ದೇವರ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ಬೇಕು. ಚಿಕ್ಕ ಮಕ್ಕಳಾಗ್ಬೇಕು. ಚಿಕ್ಕ ಮಕ್ಕಳು ಪ್ರತಿಯೊಂದನ್ನ ನೀವು ನೋಡಿ, ಯಾವುದೇ ಇರ್ಲಿ ಅದನ್ನ ಆಟವನ್ನು ಎಷ್ಟು ಸುಲಭವಾಗಿ ಆಟ ಆಡ್ತಾರೆ. ಹಾಗೆ ನಾವು ಕೂಡ ಎಲ್ಲವನ್ನ ಮಕ್ಕಳ ರೀತಿಯಲ್ಲಿ ಚೂಸ್ ಮಾಡ್ಬೇಕು. ಹುಟ್ಟೋದು, ಬರೋದು, ಹೋಗೋದು ಎಲ್ಲ ಆಟ ರೀತಿಯಲ್ಲಿ.
ಅದಕ್ಕೆ ಜಾತಸ್ಯ ಹಿ ಮರಣಂ ಧ್ರುವಂ. ನಾವು ತಿಳ್ಕೋಬೇಕು, ನಾವೆಲ್ಲರೂ ಉತ್ತಮ ಆಟಗಾರರು. ಈ ಉತ್ತಮ ಆಟಗಾರರು ಇವಾಗ ಒಬ್ಬ ಒಳ್ಳೆ ಹಾಡುಗಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ತಾನೆ? ಫಸ್ಟ್ ಹಾಡು ಕಲಿಯೋದಕ್ಕೆ ಅವನಿಗೆ ಇಂಟ್ರೆಸ್ಟ್ ಇದೆನಲ್ಲ, ಓಕೆ ಹಾಡು ಕಲಿಬೇಕು ಅಂದ್ರೆ ಹಾಡು ಕಲಿಯೋರ ಹತ್ರ ಹೋಗ್ತಾನೆ, ಹಾಡು ಕಲಿತಾನೆ, ಕಲ್ತ ಮೇಲೆ ಏನ್ ಮಾಡ್ತಾನೆ? ಎಲ್ಲೆಲ್ಲೋ ಪರ್ಫಾರ್ಮೆನ್ಸ್ಗಳನ್ನ ಕೊಡ್ತಾನೆ. ಅವಾಗ ಏನಾಗ್ತಾನೆ? ಹಾಡುಗಾರ ಆಗ್ತಾನೆ. ಕಂಪ್ಲೀಟ್ ಆದಾಗ ಹಾಡುಗಾರ ಆಗ್ತಾನೆ. ಇಲ್ಲಿ ಹಾಗೆ ಒಬ್ಬ ಮನುಷ್ಯ ಭೂಮಿ ಮೇಲೆ ಬರೋದು, ಇಲ್ಲಿ ಬಂದ ಮೇಲೆ ಇರ್ತಕ್ಕಂಥ ಒಂದು ಏನ್ ಮಾಡ್ತಾನಲ್ವಾ ಆ ಇರುವುದು ಮತ್ತೆ ಹೋಗೋದು, ಕಂಪ್ಲೀಟ್ ಆಗೋದು, ಅದನ್ನ ನಾವು ಪರಿಪೂರ್ಣ ಅಂತೀವಿ. ಆ ಪರಿಪೂರ್ಣತೆ ಇರಬೇಕು ಅಂದ್ರೆ ಆತ್ಮಜ್ಞಾನ ಇರಬೇಕು. ನಾವು ಇಲ್ಲಿ ಈ ಪರಿಪೂರ್ಣ ಆಗ್ಬೇಕು ಅಂದ್ರೆ ದೇಹದ ಒಳಗಡೆ ಇರುವ ದೇವರ ಸಾಮ್ರಾಜ್ಯವನ್ನ ಪ್ರವೇಶಿಸಿ ಅನುಭವಿಸ್ಬೇಕು, ಅನುಭವ ಪಡಬೇಕು. ಆಗ ಮಾತ್ರ ಇಲ್ಲಿ ಒಬ್ಬ ಆಟಗಾರ, ಒಬ್ಬ ಹಾಡುಗಾರ ಆಗ್ತಾನೆ. ಹೇಗೆ ಅವರು ಸ್ಟೇಜ್ ಮೇಲೆ ನಿಂತು ಹಾಡನ್ನ ಪರ್ಫೆಕ್ಟ್ ಆಗಿ ಹಾಡ್ತಾರೆ, ಹಾಗೆ ನೀನು ಒಬ್ಬ ಪರಿಪೂರ್ಣ ಆತ್ಮಜ್ಞಾನಿ ಆಗ್ತಿ. ಈ ಮೂರನ್ನು ಆಟ ಅಂತ ಸ್ವೀಕರಿಸ್ತಾರೆ. ಜನನ, ಭೂಮಿ ಮೇಲೆ ಬಂದು ಇಲ್ಲಿ ಬಾಳುವಂಥದ್ದು ಮತ್ತು ಮರಣ, ಈ ಮೂರು. ನಾವು ಜನನ ಮರಣ ಎರಡು ಅಲ್ಲ, ಈ ಬಂದ ನಡುವೆ ಇರ್ತಕ್ಕಂಥದ್ದನ್ನು ಕೂಡ ಸ್ವೀಕರಿಸ್ಬೇಕು ನಾವು. ಇದು ಕೂಡ ಒಂದು ಆಟ ಅಂತ. ಅದಕ್ಕೆ ನಮಗೆ ಧ್ಯಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮಾಸ್ಟರ್ಸ್. ನಾವು ಅದನ್ನ ತಿಳ್ಕೋಬೇಕಿಲ್ಲಿ. ಅದಕ್ಕೆ ಆತ್ಮಜ್ಞಾನ ಅಂತ ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಇಲ್ಲಿ ಎಷ್ಟು ಆತ್ಮಜ್ಞಾನವನ್ನ ಪಡಿತಾ ಹೋಗ್ತೀವಿ, ಅಷ್ಟು ನಮಗೆ ಜ್ಞಾನ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ಗುರುಗಳು ಈ ಒಂದು ಜನನ ಮರಣ ಅನ್ನೋದು ಏಕೆ ಮತ್ತೆ ಮತ್ತೆ ಬರುತ್ತೆ? ನಾವು ಆ ಸಾಮ್ರಾಜ್ಯದಲ್ಲಿ ಪ್ರವೇಶಿಸ್ತಾ ಇದ್ರೆ ಈ ಜನನ ಮರಣ ಅನ್ನೋ ಚಕ್ರದಲ್ಲಿ ನಾವು ಎದ್ದೇ ಇರ್ತೀವಿ. ಅದಕ್ಕೆ ನಾನು ಈಗ ಆಲ್ರೆಡಿ ಹೇಳ್ದೆ, ಚಿಕ್ಕ ಮಕ್ಕಳ ಒಂದು ಆಟ ಏನು, ಅವರ ಒಂದು ಹಾಡು, ಅದಕ್ಕೆ ಕಂಪೇರ್ ಮಾಡಿದ್ರು. ಹಾಗೆ ನಮ್ಮ ಗುರುಗಳು ಇನ್ನೂ ಮುಂದುವರೆದ ಭಾಗವಾಗಿ ಸ್ಪೋರ್ಟ್ಸ್ಗಳಿಗೆ ಕಂಪೇರ್ ಮಾಡ್ತಾರೆ. ಈಗ ಫುಟ್ಬಾಲ್ ಇರ್ಬೋದು, ಬಾಕ್ಸಿಂಗ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಎಷ್ಟು ಆಟಗಳಿವೆ, ಆ ಆಟಗಳಿಗೆ ಕಂಪೇರ್ ಮಾಡ್ತಾರೆ. ಆಟಗಳಲ್ಲಿ ಸೋಲು ಇರುತ್ತೆ, ಗೆಲುವು ಇರುತ್ತೆ. ಅವೆರಡು ಆಟದ ಅನುಭವಕ್ಕಾಗಿ ಮಾತ್ರ ಅಲ್ಲಿ ಭಾಗವಹಿಸ್ತೀವಿ. ನಾನು ಗೆದ್ದೇ ಗೆಲ್ತೀನಿ, ಅದಕ್ಕೆ ಗೆಲುವಿಗೆ ಮಾತ್ರ ಭಾಗವಹಿಸಲ್ಲ ನಾವು ಆಟದಲ್ಲಿ. ಸೊ ಆಟ ಅನ್ನೋದೊಂದು ಭಾಗವಹಿಸ್ತೀವಿ, ಭಾಗವಹಿಸೋದು ಎರಡೂ ಇರುತ್ತೆ. ಸೋಲು ಗೆಲುವು ಅವೆರಡರಿಂದ ಏನನ್ನ ಪಡಿತೀವಿ? ಅನುಭವ. ಹಾಗೆ ಈ ಜನ್ಮ ಅನ್ನೋದು ಭೂಮಿ ಮೇಲೆ ಜನನ ತಗೊಂತೀವಿ, ಮರಣನೂ ಆಗುತ್ತೆ. ಆದರೆ ಅವೆರಡರಿಂದ ನಾವೇನನ್ನ ಪಡಿತೀವಿ? ಮರಣ. ಅದಕ್ಕೆ ಎರಡನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸಬೇಕು. ಆ ಎರಡನ್ನ ಒಂದೇ ರೀತಿಯಲ್ಲಿ ಸ್ವೀಕರಿಸಬೇಕು ಅಂದ್ರೆ ನಮ್ಮಲ್ಲಿ ಏನಿರಬೇಕು? ಆತ್ಮಜ್ಞಾನ ಇರಬೇಕು. ಸೊ ಹೇಗೆ ಈ ಸ್ಪೋರ್ಟ್ಸ್ಗಳಲ್ಲಿ ಹೇಳಿದೆ, ಈಗ ಏನೇ ಆಗಿರ್ಬೋದು, ಎಕ್ಸಾಂಪಲ್ ಈಗ ಒಂದು ಫುಟ್ಬಾಲ್ ನಡೀತಾ ಇದೆ, ಆ ಫುಟ್ಬಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೀವಿ, ಅಲ್ಲಿ ಸೋಲ್ ಬರುತ್ತೋ ಗೆಲುವು ಬರುತ್ತೋ ಗೊತ್ತಿಲ್ಲ. ನಾವು ಸೋತ್ರೆ ನಮ್ಗೆ ಅದು ಕೂಡ ಹೇಳಿದ್ದಾರೆ ಪತ್ರಿ ಸರ್, ಯಾವುದೊಂದು ಸಿಕ್ಕ ತಕ್ಷಣ ಖುಷಿ ಪಡಬಾರ್ದು, ಸಿಕ್ಕಿಲ್ಲ ಅಂದ್ರೆ ಕುಗ್ಗಬಾರ್ದು. ಹಾಗೆ ನಾವು ಯಾವುದಕ್ಕೂ ಒಂದಕ್ಕೆ ಅಂಟಿಕೊಳ್ಬಾರ್ದು. ಇಲ್ಲಿ ಸಾವು ನನಗೆ ಜನನ ಮಾತ್ರ ಆನಂದ, ಮರಣ ಅನ್ನೋದು ದುಃಖ ಅನ್ನೋದು ಇರಲೇಬಾರ್ದು, ಎರಡೂ ಸಮ. ಇಲ್ಲಿ ನಾವು ಹೇಗೆ ಅದನ್ನ ಸ್ವೀಕರಿಸ್ತೀವಿ, ಜನನವನ್ನ ಹೇಗೆ ನಾವು ಸ್ವೀಕರಿಸ್ತೀವಿ, ಅದು ಒಂದು ಅನುಭವ ಅಂತ. ಮರಣ ಅಂದ್ರೂ ಕೂಡ ಒಂದು ಅನುಭವ, ಯಾಕಂದ್ರೆ ಅದು ಈ ಲೋಕ ಬಿಟ್ಟು ಇನ್ನೊಂದು ಉನ್ನತ ಲೋಕಕ್ಕೆ ಬರ್ತೀವಿ, ನಾವು ಇನ್ನೊಂದು ಮೆಟ್ಟಲನ್ನ ಏರ್ತೀವಿ, ಇದರಿಂದ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಈಗ ನಾನು ಹೇಳಿದೆ, ಫುಟ್ಬಾಲ್ ಅನ್ನ ಆಡ್ತಾ ಇದ್ದಾರೆ, ಅಲ್ಲಿ ಗೆದ್ರೆ ಏನಾಗುತ್ತೆ? ಓಕೆ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಖುಷಿ ಪಡುತ್ತೆ. ಅದು ಮುಂದಿನ ವರ್ಷಕ್ಕೆ ಅವ್ರಿಗೆ ಏನಾಗುತ್ತೆ? ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ.
ಆದ್ರೆ ಸೋತ್ರೆ ಆ ಸೋತ ಕ್ಷಣದಿಂದ ಏನಾಗುತ್ತೆ, ಅನುಭವಗಳು ಪ್ರಾರಂಭ ಆಗುತ್ತೆ. ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೆ, ನಾನು ಯಾವ್ದನ್ನ ಬದಲಾವಣೆ ಮಾಡ್ಕೋಬೇಕು, ನೆಕ್ಸ್ಟ್ ಮತ್ತೆ ಆಟ ಆಡಕ್ ಬಂದಾಗ. ಹಾಗೆ ಇಲ್ಲಿ ನಾವು ಜನನ ತಗೊಂಡಾಗ ಏನ್ ಮಾಡ್ತೀವಿ, ಕಡೆಯ ಜನ್ಮದಲ್ಲಿ ನಾನು ಏನ್ ಆಗಿದೆ ಇವಾಗ ಏನ್ ಮಾಡ್ಬೇಕು. ಆದ್ರೆ ಮರಣ ಹೊಂದಿದ್ಮೇಲೆ ಈ ಜನ್ಮದಲ್ಲಿ ನಾನು ಏನಾಗಿದೆ, ಏನ್ ತಪ್ಪು ಮಾಡಿದ್ದೆ, ನೆಕ್ಸ್ಟ್ ಬಂದಾಗ ನನ್ನ ಅನುಭವಗಳು ಈ ರೀತಿಯಲ್ಲಿ ಇರ್ಬೇಕು. ಅದಕ್ಕೆ ನಮ್ಮ ಗುರುಗಳು ಈ ಕ್ರೀಡೆಗೆ ಹೋಲಿಸಿದ್ದಾರೆ. ಈ ಈ ನಮಗೆ ಈ ಜೀವನದಲ್ಲಿ ಬರ್ತಕ್ಕಂತಹ ಈ ಒಂದು ಸೋಲು ಗೆಲುವು ಯಾವುದೇ ಪರಿಸ್ಥಿತಿಗಳು ನಮಗೆ ಅನುಭವವನ್ನ ನೀಡುತ್ತೆ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಈ ಜೀವನ ಒಂದು ನಾಟಕ ಅಂತ. ಈ ಭೂಮಿ ಒಂದು ರಂಗಭೂಮಿ. ಆ ರಂಗಭೂಮಿಯಲ್ಲಿ ಪ್ರತಿಯೊಂದು ಆತ್ಮ ಏನ್ ಮಾಡ್ತಾ ಇದೆ, ಭಿನ್ನ ಭಿನ್ನ ಬೇರೆ 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 ಪಾತ್ರಗಳನ್ನ ಅಭಿನಯಿಸಿ ಕಲಿಯೋದಕ್ಕೆ ಬಂದಿದೆ ಅಷ್ಟೇ. ಈ ಭೂಮಿ ಇದು ಕೂಡ ಒಂದು ರಂಗಭೂಮಿ ಅಷ್ಟೇ, ನಾವು ತಿಳ್ಕೊಬೇಕಾಗಿರೋದು. ಈ ರಂಗಭೂಮಿಯಲ್ಲಿ ಈ ಒಂದು ಆತ್ಮ ಏನನ್ನ ಕಲಿಯೋದಕ್ಕೆ ಬಂದಿದೆ. ಬೇರೆ ಬೇರೆ ಪಾತ್ರಗಳನ್ನ ತಗೊಂಡು ತಗೊಂಡು ಮತ್ತೆ ಮತ್ತೆ ಭೂಮಿಗೆ ಬರ್ದಿದೀವಿ ಅಷ್ಟೇನೆ. ಅದನ್ನ ನಾವು ಆ ಪಾತ್ರಗಳನ್ನ ತೆಗೆದುಕೊಂಡು ಇಲ್ಲಿ ಅಭಿನಯಿಸಿ ಅದನ್ನ ಏನು ಅಭಿನಯಿಸ್ತಾ ಇದೀವಲ್ವಾ, ಅದನ್ನ ಏನು ಅನ್ನೋದನ್ನ ಕಲಿಯೋದಕ್ಕೆ ಇಲ್ಲಿ ಬಂದಿದೀವಿ. ಆ ಅನುಭವವನ್ನ ಪಡೆದು ಮತ್ತೆ ಹೋಗ್ತಾ ಇರ್ಬೇಕು. ಮತ್ತೆ ಇನ್ನೊಂದು ಅನುಭವವನ್ನ ತಗೋಕ್ ಬರ್ತೀವಿ, ಇನ್ನೊಂದು ಪಾತ್ರ, ಹೊಸ ಪಾತ್ರ. ಅಷ್ಟೇ ಜೀವನ ಅಂತ ನಾವು ಈ ಆತ್ಮ ಅನ್ನೋದನ್ನ ನಾವು ತಿಳ್ಕೋಬೇಕು. ಜೀವನ ಅಂತ ಬಂದಾಗ ಪ್ರಾಪಂಚಿಕ, ಈ ದೇಹದ ಪರವಾಗಿ ಇದ್ದೀವಿ ಅಂತ ಅರ್ಥ. ಸೊ ನಾವು ಅನ್ಕೊಂತೀವಿ ಈ ಒಂದು ಶರೀರ ಅಂತ ಅನ್ಕೊಂತೀವಿ ನೋಡಿ. ಇವಾಗ ಒಂದು ಪಂಜರ ಇರುತ್ತೆ, ಅದ್ರಲ್ಲಿ ಒಂದು ಪಕ್ಷಿನ ಬಿಟ್ರೆ ಅದಕ್ಕೆ ಎಷ್ಟು ಭಯ ಇರುತ್ತೆ. ಭಯ ಇರುತ್ತಾ ಇಲ್ವಾ? ನನ್ನ ಯಾಕೆ ಇದ್ರಲ್ಲಿ ಹಾಕಿದಾರೆ, ನನ್ನ ಸಾಯಿಸ್ಬಿಡ್ತಾರೋ ಏನೋ ಅನ್ನೋದು ಆ ಪಕ್ಷಿಗೆ ಭಯ ಇರುತ್ತಾ ಇಲ್ವಾ? ಹಾಗೆ ಈ ದೇಹ ಅನ್ನೋ ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೂ ಕೂಡ ಭಯ ಇರುತ್ತೆ. ಈ ಸರ್ವವ್ಯಾಪಿ ಶರೀರದೊಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಭಯ ಇರುತ್ತೆ. ಏನ್ ಮಾಡ್ಬೇಕು ನಾವು? ಆ ಭಯವನ್ನ ನಾವೇನ್ ಮಾಡ್ಬೇಕು? ಬದಲಾವಣೆ ಮಾಡ್ಬೇಕು. ಹೇಗೆ? ಈ ಆತ್ಮಜ್ಞಾನವನ್ನ ನೀಡುವುದ ಮೂಲಕ ಆ ಭಯವನ್ನ ನಿರ್ಮೂಲನೆ ಮಾಡ್ಬೇಕು. ಸೊ ಹಾಗೆ ನಾವು ಇಲ್ಲಿ ಈ ದೇಹದ ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಸಾವಿಲ್ಲ, ನೀನು ಶಾಶ್ವತವಾದುದು, ಕೊನೆ ಇಲ್ಲ ಅಂತ ಅದಕ್ಕೆ ತಿಳಿಸ್ತಾ ಹೋದಾಗ ಭಯ ಅನ್ನೋದು ಹೊರಟೋಗುತ್ತೆ. ಇಲ್ಲಿ ನಮಗೆ ಹುಟ್ಟಿನಿಂದ ನಮಗೆ ಒಂದು ಏನೋ ಈ ತಿಳುವಳಿಕೆ ಬಂದಾಗಿಂದ ಈ ಭಯ ಅನ್ನೋದು ಪ್ರಾರಂಭ ಆಗುತ್ತೆ. ಅದನ್ನ ನಾವು ಏನಾಗಿ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಅಭಯವಾಗಿ ಬದಲಾವಣೆ ಮಾಡ್ಕೋಬೇಕು. ಭಯವನ್ನ ಅಭಯವಾಗಿ ಬದಲಾವಣೆ ಮಾಡ್ಕೋಬೇಕು. ಹೇಗೆ? ಈಗ ಒಂದು ಕ್ರಿಕೆಟು, ಫುಟ್ಬಾಲು, ಕಬಡ್ಡಿ ಆಟ ತರ ಇಷ್ಟೊಂದು ಆಟಗಳಿವೆ. ಹಾಗೆ ಈ ಭಯದಿಂದ ಅಭಯ. ಈಗ ನೋಡಿ, ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು, ಆದ್ರೆ ಅವ್ರು ಹೋಗ್ಬೇಕಂದ್ರೆ ಏನಿದೆ? ಭಯ. ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಭಯ, ಆದ್ರೆ ಹೋಗ್ಲೇಬೇಕು. ಅದೇ ಭಯದಿಂದ ಅಭಯ. ಈಗ ಪರೀಕ್ಷೆಗಳನ್ನ ಬರಿಬೇಕಂದ್ರೆ ಭಯ, ಆದ್ರೆ ಪರೀಕ್ಷೆಗಳನ್ನು ಎದುರಿಸಲೇಬೇಕು. ಈಜು ನೀರಿನಲ್ಲಿ ಸ್ವಿಮ್ ಮಾಡ್ಬೇಕು ಅಂದ್ರೆ ಭಯ, ಆದ್ರೆ
ನಾವು ಅದನ್ನ ಕಲಿತು ಸ್ವಿಮ್ ಮಾಡ್ತಾ ಹೋದ್ರೆ ಅದೇ ಅಭಯ. ಈಗ ಒಂದು ಮೈಕ್ ಕೊಡ್ತಾರೆ, ಆ ಮೈಕ್ನಲ್ಲಿ ಫಸ್ಟ್ ಟೈಮ್ ಮಾತಾಡ್ಬೇಕು ಅಂದ್ರೆ ಭಯ ಆಗತ್ತೆ. ಆದ್ರೆ ಆ ಮೈಕಿನಲ್ಲಿ ಮಾತಾಡ್ತಾ ಅಭ್ಯಾಸ ಮಾಡ್ತಾ ಹೋದ್ರೆ ಅದು ಅಭಯ ಆಗತ್ತೆ. ಈಗ ಚಿಕ್ಕ ಮಕ್ಕಳು, ಮಕ್ಕಳಿಗೂ ಎಲ್ಲಾ ಮಕ್ಕಳಿಗೂ ತಂದೆ ತಾಯಿ ಅಂದ್ರೆ ಭಯ ಇರುತ್ತೆ. ಅದೇ ಒಂದು ವಯಸ್ಸಿಗೆ ಬಂದ ನಂತರ ಅವರ ಅನುಭವ, ಅವರು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾಗ ಆ ಮಕ್ಕಳು ಏನಾಗುತ್ತೆ, ಆ ಭಯದಿಂದ ಅಭಯರಾಗ್ತಾರೆ. ಸೊ ಎಷ್ಟು ಉದಾಹರಣೆ ಈ ಭಯದಿಂದ ಅಭಯ. ಹಾಗೆ ಇಲ್ಲಿ ನಾವು ಸಾವು ಅನ್ನೋದು ಭಯ ಇದೆ, ಆದ್ರೆ ಅದನ್ನ ಅಭಯ ಮಾಡ್ಕೋಬೇಕು. ಭಯದಿಂದ ಅಭಯ. ಈಗ ಮಹಿಳೆಯರಿಗೆ ಗರ್ಭ ಧರಿಸೋದಂದ್ರೆ ಭಯ, ಆದ್ರೆ ಗರ್ಭ ಧರಿಸಲೇಬೇಕು, ಮಗುವನ್ನ ಹೆರ್ಲೇಬೇಕು, ಅದು ಅಭಯ. ಮಕ್ಕಳಿಗೆ ಜನ್ಮ ಕೊಡ್ಲೇಬೇಕು, ಅದು ಅಭಯ ಆಗತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಾವು ಅಂದ್ರೆ ಭಯ, ಆದ್ರೆ ಅದನ್ನ ಎದುರಿಸಲೇಬೇಕು. ಆ ಒಂದು ಎದುರಿಸೋದೇ ಅಭಯ. ಸಾವು ಅನ್ನೋದು ಭಯ, ಆದ್ರೆ ಸಾವು ಬಂದೇ ಬರುತ್ತೆ, ಅದನ್ನ ಹೇಗೆ ನಾವು ಸ್ವೀಕರಿಸ್ತೀವಿ ಅನ್ನೋದು ಅಭಯ. ನಾವು ಹೇಳ್ತೀವಿ ಧ್ಯಾನಕ್ಕೆ ಬಂದಾಗ ನಮ್ಮ ಮನಸ್ಸನ್ನ ನಾವು ಆಲೋಚನಾ ರಹಿತ ಮಾಡೋದಿಕ್ಕೆ ಆಗಲ್ಲ, ನನಗೆ ಭಯ ಆಗತ್ತೆ, ಯೋಚನೆಗಳು ಬರುತ್ತೆ ಅಂತ ಹೇಳ್ತೀವಿ. ಆದ್ರೆ ಮಾಡ್ತಾ ಮಾಡ್ತಾ ಹೋದ್ರೆ ಅಭಯ ಆಗತ್ತೆ ಅದು ಕೂಡ. ಸೊ ನಾವು ಇಲ್ಲಿ ತಿಳ್ಕೋಬೇಕಾಗಿರೋದು ಭಯ ಅಭಯ. ಸಾವು ಅಂದ್ರೆ ಭಯ ಇದೆ ಈ ದೇಹದ ಪರವಾಗಿದ್ದಾಗ, ಆದರೆ ಅದನ್ನು ಸ್ವೀಕರಿಸಲೇಬೇಕು, ಅವಾಗ ಅಭಯ ಆಗ್ತೀವಿ. ಸೊ ಈ ತರ ನಾವು ಹೇಳ್ದೆ ನಾನು, ಭಯ ಅಭಯ ಎರಡನ್ನು ನಾವು ಸ್ವೀಕರಿಸ್ಬೇಕು. ಭಯ ಅನ್ನೋದು ನಾವು ಸ್ವೀಕರಿಸದೇ ಇದ್ದಾಗ, ಈ ಭಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಸಹಜವಾಗಿ ಇದ್ದೇ ಇರುತ್ತೆ. ಯಾವಾಗ ಅವನು ದೇಹ ಅಂತ ತಿಳಿದಾಗ, ಯಾವಾಗ ಅವನು ವರ್ತಮಾನದಲ್ಲಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅವನು ಬದುಕ್ತಾ ಹೋಗ್ತಾನೆ, ಆ ಭಯ ಅನ್ನೋದಿರಲ್ಲ. ಆದ್ರೆ ವರ್ತಮಾನದಲ್ಲಿ ಇದ್ದು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ, ಅಥವಾ ಭೂತದ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ, ಆಗ ಮಾತ್ರ ಭಯ ಅನ್ನೋದಿರುತ್ತೆ. ಯಾವಾಗ ಅವನು ಪ್ರೆಸೆಂಟ್ ಅಲ್ಲಿ ತನ್ನ ಜೊತೆಗೆ ತಾನು ಇರ್ತಾನೆ, ಅವಾಗ ಭಯ ಇರಲ್ಲ. ಆದ್ರೆ ವರ್ತಮಾನದಲ್ಲಿ ಇದ್ದು ಭೂತದ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾನೆ, ಆವಾಗ ಅವನಿಗೆ ಭಯ ಅನ್ನೋದು ಶುರುವಾಗುತ್ತೆ. ಅದಕ್ಕೆ ನಾವು ಈ ದೇಹ ಅನ್ನೋದನ್ನ ಬಿಟ್ಟು ಬಿಡ್ಬೇಕು, ಆಗ ನಾವು ಕೂಡ ಅಭಯರಾಗ್ತೀವಿ. ಅದನ್ನ ನಾವು ತಿಳ್ಕೋಬೇಕು. ನಮ್ಮ ಗುರುಗಳು ಎಷ್ಟು ಅದ್ಭುತವಾಗಿ ನಮ್ಗೆ ಈ ಉದಾಹರಣೆಗಳೊಂದಿಗೆ ಭಯದಿಂದ ಅಭಯರಾಗ್ಬೇಕು. ಭಯ ಅನ್ನೋದು ಸಾಮಾನ್ಯ, ಖಚಿತ, ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ನಾವು ಈ ಆತ್ಮಜ್ಞಾನದ ಮೂಲಕ ಅಭಯರಾಗ್ಬೇಕು. ಸಾವು ಅನ್ನೋದು ಕೂಡ ಸಾಮಾನ್ಯ ಅಂತ ತಿಳಿಬೇಕು. ಸೊ ಇಲ್ಲಿ ದೇಹಕ್ಕೆ ಅದು ಸಾಮಾನ್ಯ, ಆದರೆ ಆತ್ಮಕ್ಕೆ ಇದು ನೆಕ್ಸ್ಟ್ ಹಂತ, ಇದು ಬದಲಾವಣೆ ಅಂತ ಅಲ್ಲಿ ಅದು ಆತ್ಮಕ್ಕೆ ಒಂದು ಅನುಭವ ಅಂತ ನಾವು ತಿಳ್ಕೋಬೇಕು. ಸೊ ಈ ಜನನ ಮರಣ ಅನ್ನೋದು ಅದ್ಭುತವಾದದ್ದು. ನಾವು ಇದನ್ನ ಹೇಗೆ ಸ್ವೀಕರಿಸ್ತೀವಿ? ಆತ್ಮಜ್ಞಾನಿಗಳಾಗಿದ್ದರೆ ಇದು ಒಂದೇ ನಾಣ್ಯದ ಎರಡು ಮುಖ ಅಂತ ಸ್ವೀಕರಿಸ್ತೀವಿ. ಇಲ್ಲವಾದ್ರೆ ಅದೇ ಬೇರೆ ಇದೇ ಬೇರೆ ಅಂತ ಸ್ವೀಕರಿಸ್ತಾರೆ. ಸೊ ಈಗ ನಾವು ಆತ್ಮಜ್ಞಾನಿಗಳಾಗಿರೋದಕ್ಕೆ ಅದು ಒಂದೇ ನಾಣ್ಯದ ಎರಡು ಮುಖ, ಎರಡು ಮುಖ ಸಾಮಾನ್ಯನೇ. ಆದ್ರೆ ಆತ್ಮಜ್ಞಾನಿಗಳಲ್ಲದಿದ್ರೆ ಹುಟ್ಟುವನ್ನ ಸಂಭ್ರಮ ಮಾಡ್ತಾರೆ, ಮರಣವನ್ನ ದುಃಖ ಮಾಡ್ಕೋತಾರೆ.
ಅವರಿಗೆ ಗೊತ್ತಿಲ್ಲ, ಅವರಿಗೆ ಇದರ ಜ್ಞಾನ ಅರಿವಿಲ್ಲ. ಅದಕ್ಕೆ ಯಾರು ಹೆಚ್ಚು 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 ಸಾಧನೆ ಮಾಡ್ತಾ ಹೋಗ್ತಾರೆ ಅವರಿಗೆ ಅರಿವು ಆಗ್ತಾ ಹೋಗುತ್ತೆ. ನಾವೆಲ್ಲರೂ ಹೆಚ್ಚು 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 ಸಾಧನೆ ಮಾಡ್ತಾ 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 ಈ ಒಂದು ಜನನ ಮರಣದ ಬಗ್ಗೆ ನಾವು ಹೇಳದ್ನಲ್ಲ, ಇದು ಒಂದು ನಾಟಕ ರಂಗ. ನಾವಿಲ್ಲಿ ನಾಟಕ ಮಾಡೋದಕ್ಕೆ ಬಂದಿದ್ದೀವಿ, ನಾವು ಅದ ಅನುಭವ ಪಡೆದು ಹೋಗ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಬೇಕಷ್ಟೆ. ಬರುವಾಗ, ಇಲ್ಲಿದ್ದಾಗ, ಹೋಗುವಾಗ ಎಲ್ಲಾ ರೀತಿಯಲ್ಲೂ ತಟಸ್ಥ ಸ್ಥಿತಿಯಲ್ಲಿ ನಾವಿರ್ಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಅದೇ ಈ ಜನನ ಮರಣದ ಒಂದು ಸಾರಾಂಶ ಮಾಸ್ಟರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.